ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಏನಾದರೂ ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ತಾತ್ಕಾಲಿಕ ಫಲಿತಾಂಶ ಬಂದಿದ್ದ ಆದಮೇಲೆ ಮತ್ತೆ ಏನಾದರೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಕೊಡ್ತಾರಾ ಏನು, ಜೊತೆಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡ್ಬೋದಾ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲು ನೋಡಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಈಗ 9ನೇ ತಾರೀಕುವರೆಗೂ ಟೈಮ್ ಕೊಟ್ಟಿರುವಂಥದ್ದು. ಸೊ ಬೆಳಗ್ಗೆ 10 ಗಂಟೆವರೆಗೂ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ. ಈಗ ಆಪ್ಷನ್ ಎಂಟ್ರಿ ಪೋರ್ಟಲ್ ಬಗ್ಗೆ ಮಾತನಾಡೋದಾದರೆ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕಾಗಲಿ, ಕಾಲೇಜಸನ್ನು ರಿಮೂವ್ ಮಾಡೋದಕ್ಕಾಗಲಿ, ಅಥವಾ ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನೆಲ್ಲ ಚೇಂಜಸ್ ಮಾಡಬೇಕಂತ ಅನ್ಕೋತಿದ್ದೀರಾ ಆ ಒಂದು ಟೈಮಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕು 100% ಕರೆಕ್ಟಾಗಾದರೆ ವರ್ಕ್ ಆಗ್ತಿದೆ. ಆ್ಯಂಡ್ ಒಂದು ಖುಷಿ ವಿಚಾರ ಏನು ಅಂತಂದರೆ, ಈಗ ಲಾಸ್ಟ್ ಇಯರ್ಸಿಗೆ ನಾವು ಕಂಪೇರ್ ಮಾಡಿದ್ರೆ ಈ ವರ್ಷ KEA ವೆಬ್ಸೈಟ್ ಬಂದುಬಿಟ್ಟು ಒಂದು 100 ಟೈಮ್ಸ್ ಅಷ್ಟು ಅಪ್ಗ್ರೇಡ್ ಆಗಿದೆ, ಅಪ್ಡೇಟ್ ಆಗಿದೆ ಅಂತಲೇ ನಾನು ಹೇಳ್ತೀನಿ. ಯಾಕಂತ ಅಂದರೆ ಲಾಸ್ಟ್ 3 ಇಯರ್ಸಿಂದ ನಾನು ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ಮಾಡಿಕೊಡ್ತಾ ಇದ್ದೀನಿ. ಕಾಲೇಜಸನ್ನು ಆ್ಯಡ್ ಮಾಡೋ ಟೈಮಲ್ಲಿ ಒಂದು 2 ಮಿನಿಟ್ಸ್ಗೆ ಒಂದ್ಸಲಿ ರಿಫ್ರೆಶ್ ಮಾಡಬೇಕಿತ್ತು. ಈ ಸಾರಿನೂ ಕೊಟ್ಟಿದ್ದಾರೆ 2 ಮಿನಿಟ್ಸ್ಗೆ ಒಂದ್ಸಲಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಬೇಕು ಅಂತ ಹೇಳಿ. ಬಟ್ ಇಲ್ಲಿ 2 ಮಿನಿಟ್ಸ್ ಮೇಲೆ ನಾವು ಕಾಲೇಜಸನ್ನು ಆ್ಯಡ್ ಮಾಡಿದ್ರೂ ನೀಟಾಗಿ ಆ್ಯಡ್ ಆಗ್ತಿದೆ. ಸುಮ್ಮನೆ ಲಾಗೌಟ್ ಆಗೋದಾಗಲಿ ಅಥವಾ ಮತ್ತೊಂದಾಗಲಿ ಏನೂ ಇಶ್ಯೂಸ್ ಇಲ್ಲ. ಹಾಗಾಗಿ ಆಪ್ಷನ್ ಎಂಟ್ರಿ ಲಿಂಕ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಆ್ಯಂಡ್ ಎಲ್ಲ ಸ್ಟೂಡೆಂಟ್ಸ್ಗೂ ಈಗ ಏನೇನೆಲ್ಲ ಕೋರ್ಸ್ ಬೇಕು, ಕೋರ್ಸಸ್ ಅವೈಲೇಬಲ್ ಇದೆ. ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋತಿದ್ದಾರೆ. ಈಗ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ ಏನಾದರೂ ಮತ್ತೆ ಎಕ್ಸ್ಟೆಂಡ್ ಆಗುತ್ತಾ 9ನೇ ತಾರೀಕಿಗಿಂತೂ ಮುಂಚೆ ಅಂತ ಅಂದರೆ ಖಂಡಿತವಾಗ್ಲೂ ಎಕ್ಸ್ಟೆಂಡ್ ಆಗುವಂಥ ಪಾಸಿಬಿಲಿಟೀಸು ತುಂಬ ಕಡಿಮೆ ಆದರೆ ಇರುವಂಥದ್ದು. ಯಾವುದಾದ್ರೂ ಕೋರ್ಸು ಸ್ಟೂಡೆಂಟ್ಸು ಸರ್ ಫಾರ್ಮಸಿದಿನ್ನೂ ಆಪ್ಷನ್ ಎಂಟ್ರಿನೇ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ನಿಮಗೆ ಮಾತ್ರ KEA ಕಡೆಯಿಂದ ನೆಕ್ಸ್ಟ್ ಫರ್ದರ್ ಒಂದು ಅಪ್ಡೇಟ್ ಆದರೆ ಬರುತ್ತೆ. ಅಲ್ಲಿಯ ತನಕ ನೀವು ವೆಯ್ಟ್ ಮಾಡಬೇಕು. ಅದನ್ನು ಬಿಟ್ಟರೆ ಈಗ ಆಪ್ಷನ್ ಎಂಟ್ರಿ ಲಿಂಕ್ ಏನು ಕರೆಕ್ಟಾಗಿ ವರ್ಕ್ ಆಗ್ತಿದೆ, ಈ ಒಂದು ಆಪ್ಷನ್ ಎಂಟ್ರಿ ಲಿಂಕಲ್ಲಿ ಬಂದುಬಿಟ್ಟು ನಿಮಗೆ ಯಾವುದೇ ಥರದ ಚೇಂಜಸ್ ಇರೋದಿಲ್ಲ. ಮೋಸ್ಟ್ ಪ್ರಾಬಬಲಿ ನಿಮಗೆ ಯಾವುದೇ ಥರದ ಎಕ್ಸ್ಟೆಂಡ್ ಆದರೆ ಇಲ್ಲ. ಹಾಗಾಗಿ ನೀವೇನು ಮಾಡ್ತೀರಾ, ಆದಷ್ಟು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಏನಿದೆ ಆಪ್ಷನ್ ಎಂಟ್ರಿಯನ್ನು 9ನೇ ತಾರೀಕು ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಮತ್ತೆ ಹೇಳ್ತಿದ್ದೀನಿ, ಆಪ್ಷನ್ ಎಂಟ್ರಿ ಯಾವುದೇ ಥರದ ಎಕ್ಸ್ಟೆಂಡ್ ಆಗುವಂಥ ಪಾಸಿಬಿಲಿಟೀಸ್ ಇಲ್ಲ. ಆಗುತ್ತೆ ಅಂತ ಯಾರೋ ಆಸೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಹಂಗೇನಾದರೂ ಅಪ್ಡೇಟ್ಸ್ ಬರೋಂಗಿದ್ರೆ KEA ಕಡೆಯಿಂದನೇ ಫರ್ದರ್ ಆಗಿ ಅಪ್ಡೇಟ್ ಆದರೆ ಬರುತ್ತೆ, ನೋಟಿಫಿಕೇಶನ್ ಮುಖಾಂತರನೇ ಗೊತ್ತಾಗುತ್ತೆ. ಆ್ಯಂಡ್ ನೋಡಿ, ನಮಗೀಗ 9ನೇ ತಾರೀಕು ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗುತ್ತೆ. 14ನೇ ತಾರೀಕು ಟೆಂಪ್ರರಿ ರಿಸಲ್ಟ್ಸನ್ನು ಕೊಡ್ತಾರೆ. ಒಂದ್ಸಲಿ ಟೆಂಪ್ರರಿ ರಿಸಲ್ಟ್ಸ್ ಕೊಟ್ಟಿದ್ದ ಆದಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮನ್ನು ಕೊಡ್ತಾರಾ ಅಂತ ಅಂದರೆ 100% ಆಗಿ ಯಾವುದೇ ಥರದ ಟೈಮ್ ಇಲ್ಲ. ಈಗ 9ನೇ ತಾರೀಕುವರೆಗೂ ಏನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಇದೇ ಬಂದು ನಿಮಗೆ ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ. ಹೌದು, ಈಗ 14ನೇ ತಾರೀಕು ಒಂದು ಫಸ್ಟ್ ರೌಂಡ್ದು ಟೆಂಪ್ರರಿ ರಿಸಲ್ಟ್ಸನ್ನು ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ 15ನೇ ತಾರೀಕು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಡ್ತಾರೆ. ನಿಮಗೆ ತಾತ್ಕಾಲಿಕ ಫಲಿತಾಂಶ ಏನಕ್ಕೆ ಕೊಡ್ತಾರೆ, ಯಾರಿಗಾದರೂ ಸ್ಟೂಡೆಂಟ್ಸ್ಗೆ ರಿಸಲ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ KEA ಅವ್ರಿಗೆ ತಿಳಿಸಿದ್ರೆ 15ನೇ ತಾರೀಕು ಒಳಗಡೆ ಸರಿಪಡಿಸ್ಕೊಂಡು 15ನೇ ತಾರೀಕು ರಿಸಲ್ಟನ್ನು ಕೊಡ್ತಾರೆ. ಅದನ್ನು ಬಿಟ್ಟರೆ ಯಾವುದೇ ಥರದ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ನಿಮಗೆ 9ನೇ ತಾರೀಕುವರೆಗೂ ಮಾಡುವಂತಹ ಆಪ್ಷನ್ ಎಂಟ್ರಿ ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗಲ್ಲ. ಟೆಂಪ್ರರಿ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಯಾವುದೇ ಥರದ ಟೈಮನ್ನು ಕೊಡೋದಿಲ್ಲ. 15ನೇ ತಾರೀಕು ಇಮಿಡಿಯೇಟಾಗಿ ಬಂದುಬಿಟ್ಟು ನಿಮಗೆ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಬರುತ್ತೆ. ಈಗ ನೋಡಿ, ಸೆಕೆಂಡ್ ರೌಂಡಲ್ಲಿ ನಾವು ಕಾಲೇಜಸನ್ನು ಆ್ಯಡ್ ಮಾಡ್ಬೋದಾ? ನಿಮಗೆಲ್ಲ ಗೊತ್ತು KCET 2026 ಫಸ್ಟ್ ರೌಂಡ್ ಇರುತ್ತೆ, ಸೆಕೆಂಡ್ ರೌಂಡ್ ಇರುತ್ತೆ, ಥರ್ಡ್ ರೌಂಡ್ ಇರುತ್ತೆ ಅಂತ ಹೇಳಿ. ಫಸ್ಟ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡಿದ್ರಿ, ಆಪ್ಷನ್ ಎಂಟ್ರಿ ಎಲ್ಲ ಮಾಡ್ಕೊಂಡ್ರಿ. ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಹೋದಾಗ ನಿಮಗೆ ಆಪ್ಷನ್ ಎಂಟ್ರಿ ಇರುತ್ತೆ. ಬಟ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮಲ್ಲಿ ನೀವು ಯಾವುದೇ ಥರದ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಹೌದು, ನೀವು ಕೇಳ್ತಿರುವಂತಹ ಇನ್ಫಾರ್ಮೇಷನ್ ನಿಜ. ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಜಸ್ಟ್ ಸೆಕೆಂಡ್ ರೌಂಡಲ್ಲಿ ಏನು ಕೊಡ್ತಾರೆ, ನೀವೀಗಾಗಲೇ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಆ ಒಂದು ಆಪ್ಷನ್ ಎಂಟ್ರಿಗೆ ಯಾವುದಾದ್ರೂ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡೋಂಗಿದ್ರೆ ಚೇಂಜ್ ಮಾಡ್ಕೋಬೋದು, ಡಿಲೀಟ್ ಮಾಡೋಂಗಿದ್ರೆ ಡಿಲೀಟ್ ಮಾಡ್ಕೋಬೋದು. ಯಾವುದೇ ಥರದ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ ಕೇಸ್ ಆಗಿ ಏನಾದರೂ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರಾ ಅಂತ ಅಂದರೆ ಓನ್ಲಿ ಯಾವ ಒಂದು ಕೋರ್ಸಿಗೆ ಕೊಡ್ತಾರೆ. ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆ ಕೋರ್ಸು ಶೋ ಆಗಿಲ್ಲ, KEA ಅವರು ಆ ಒಂದು ಕೋರ್ಸನ್ನು ಆಪ್ಷನ್ ಎಂಟ್ರಿಗೆ ತಂದಿಲ್ಲ. ಸೆಕೆಂಡ್ ರೌಂಡ್ಗೆ ಹೊಸದಾಗಿ ಏನಾದ್ರು ತಂದರೆ ಆವಾಗ ಬಂದುಬಿಟ್ಟು ಆ ಒಂದು ಕೋರ್ಸಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅಥವಾ ಹೊಸದಾಗಿ ಯಾವುದಾದ್ರೂ ಕಾಲೇಜಸ್ಸು ಆ್ಯಡ್ ಆದರೆ KEA ಅವ್ರಿಗೆ ಹೊಸದಾಗಿ ಯಾವುದಾದ್ರೂ ಕಾಲೇಜಸ್ ಆ್ಯಡ್ ಆದರೆ ಅವಾಗ ಏನು ಮಾಡ್ತಾರೆ, ಆ ಕಾಲೇಜದ್ದು ಮಾತ್ರ ಕೊಡ್ತಾರೆ. ಬಟ್ ನಿಮ್ಮ ಮೈಂಡಲ್ಲಿ ಇಷ್ಟೇ ಇರಬೇಕು, ಸೆಕೆಂಡ್ ರೌಂಡಲ್ಲಿ ಕಾಲೇಜಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಇಲ್ಲ. ಜಸ್ಟ್ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಬೋದು. ಆ್ಯಂಡ್ ಹಾಗೇನು ಸಹ
ಒಂದು ಡಿಲೀಟ್ ಆದರೆ ಮಾಡ್ಕೋಬೋದು, ಯಾವುದಾದ್ರೂ ಕಾಲೇಜ್ ಬೇಡ ಅಂತ ಅಂದರೆ ನೀವು ಈಗ ಮಾಡಿರುವಂತಹ ಆಪ್ಷನ್ ಎಂಟ್ರಿಯಲ್ಲಿ ಅದೂ ನೀವು ಮಾಡಿರುವಂತಹ ಚಾಯ್ಸ್ ಎಂಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾವಾಗ 15ನೇ ತಾರೀಕು ನಿಮಗೆ ರಿಸಲ್ಟ್ ಬರುತ್ತೆ, ಅದಾದಮೇಲೆ 16ನೇ ತಾರೀಕಿಂದ ಚಾಯ್ಸ್ ಎಂಟ್ರಿ ಇರುತ್ತೆ. ಆ ಒಂದು ಚಾಯ್ಸ್ ಎಂಟ್ರಿ ಇದು ಬಂದುಬಿಟ್ಟು ನಿಮಗೆ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಸೆಕೆಂಡ್ ರೌಂಡಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಆದರೆ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ಯಾವುದೇ ಥರದ ಆಪ್ಷನ್ಸನ್ನು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ? ಸೊ ನಿಮ್ಮ ಎಲ್ಲ ಡೌಟ್ಸು ಕ್ಲಿಯರ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಥರ ಫರ್ದರ್ ಎಲ್ಲ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ ಮುಂದೆ. ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಬ್ಯಾಂಕಲ್ಲಿ ಹೋಗಿ ಫೀಸನ್ನು ಯಾವ ರೀತಿ ಪೇ ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸನ್ನು ಕಾಲೇಜ್ಗೆ ತೊಗೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರೂ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.